ಹಾಯ್ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಸಾಮಗ್ರಿಗಳನ್ನು ತರುವ ಮೊದಲು ಈ ವಿಡಿಯೋ ನೋಡಿ. ಈ ಒಂದು ವಸ್ತುವನ್ನು ಮರೆತರೆ ಪೂಜೆ ಅಪೂರ್ಣವಾಗಬಹುದು. ಸ್ನೇಹಿತರೆ, ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಸಂಪೂರ್ಣ ಸಾಮಗ್ರಿಗಳ ಪಟ್ಟಿ ಮತ್ತು ಪೂರ್ವ ಸಿದ್ಧತೆ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಎಷ್ಟು ಜನಕ್ಕೆ ಯಾವ ಸಮಯಕ್ಕೆ ಕಳಶವನ್ನು ಕೂರಿಸಬೇಕು, ಯಾವ ಸಮಯಕ್ಕೆ ಕೂರಿಸಬಾರದು ಎನ್ನುವ ಅರಿವು ಕೂಡ ಇಲ್ಲ. ಹಾಗಾದರೆ ಯಾವ ಸಮಯಕ್ಕೆ ಕಳಶ ಕೂರಿಸಿದರೆ ಒಳ್ಳೆಯದು ಎನ್ನುವ ಸಮಯವನ್ನು ತಿಳಿಸಿಕೊಡುತ್ತೇನೆ ಬನ್ನಿ. ಬೆಳಗಿನ ಜಾವ 5:14ರಿಂದ 6:50, ಇನ್ನು 6:50ರಿಂದ 8:26, 8:26ರಿಂದ 10 ಗಂಟೆ 2 ನಿಮಿಷ, ಇನ್ನು 11:38ರಿಂದ 1 ಗಂಟೆ 14 ನಿಮಿಷ. ಯಾವ ಸಮಯಕ್ಕೆ ಕೂರಿಸಬಾರದು ಎಂದರೆ 4:25ರಿಂದ 6 ಗಂಟೆ 2 ನಿಮಿಷಕ್ಕೆ ಕೂರಿಸಬಾರದು. ಆದಷ್ಟು ಬೆಳಗಿನ ಜಾವವೇ ಪೂಜೆ ಮಾಡಲು ಪ್ರಯತ್ನಿಸಿ, ಏಕೆಂದರೆ ನಾವು ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವುದು ಬೆಳಗಿನ ಜಾವವೇ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಬೆಳಗಿನ ಜಾವವೇ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡು ಎಲ್ಲರ ಮನೆಯಲ್ಲಿ ಸಂತೋಷ ಎನ್ನುವುದು ಹೆಚ್ಚಾಗಲಿ. ಇನ್ನು ಯಾವ ಯಾವ ರೀತಿಯ ಸಾಮಗ್ರಿಗಳನ್ನು ತರಬೇಕು ಎನ್ನುವುದನ್ನು ನೋಡೋಣ ಬನ್ನಿ. ಅರಿಶಿಣ ಮತ್ತು ಕುಂಕುಮ, ಲಕ್ಷ್ಮಿ ಮುಖವಾಡ, ಕರ್ಪೂರ, ಧೂಪ, ಊದುಗಡ್ಡಿ, ತುಪ್ಪದ ಬತ್ತಿ, ತುಪ್ಪ, ಎಲೆ ಅಡಿಕೆ, ಗೆಜ್ಜೆ ವಸ್ತ್ರ, ಬಾಗಿನ ಸೆಟ್ಟು, ಚಿಲ್ಲರೆ ಕಾಸು ಮತ್ತು ಸ್ಟ್ಯಾಂಡ್ ಅಥವಾ ಮಣೆ ಕೂರಿಸಲು, ಮತ್ತು ಡ್ರೈ ಫ್ರೂಟ್ಸು, ಇನ್ನು ಹಸಿರು ಮತ್ತು ಕೆಂಪು ಬಳೆ, ಇನ್ನು ಬ್ಲೌಸ್ ಬಟ್ಟೆ, ಅರಿಶಿಣದ ಕೊಂಬು, ಸಪ್ಪೆ ನೂಲು, ಅಚ್ಚು ಬೆಲ್ಲ, ಕೊಬ್ಬರಿ, ಕಡಲೆ, ತೆಂಗಿನಕಾಯಿ, ತಾಮ್ರದ ಬಿಂದಿಗೆ, ಅಕ್ಕಿ, ದೀಪದ ಕಂಬಗಳು ಮತ್ತು ತಾಳಿ. ಸ್ನೇಹಿತರೆ, ಇಷ್ಟು ತಯಾರಿಗಳನ್ನು ಮಾಡಿಕೊಳ್ಳಬೇಕು. ಇನ್ನು ಅಮ್ಮನವರ ಕಳಸಕ್ಕೆ ಹಾಕಲು ಬೇಕಾದಂತಹ ಸಾಮಗ್ರಿಗಳು ಹೀಗಿವೆ, ಅದನ್ನು ಪಟ್ಟಿ ಮಾಡಿಕೊಳ್ಳಿ. ಗೋಮತಿ ಚಕ್ರ 6, ಕಮಲದ ಬೀಜ 6, ಒಣಖರ್ಜೂರ 6, ಗುಲಗಂಜಿ 6, ಕವಡೆ 6, ಅರಿಶಿನ ಕುಂಕುಮ, ₹1 ನಾಣ್ಯ ಅಥವಾ ಲಕ್ಷ್ಮಿ ಕಾಯಿನ್ ಅಥವಾ ಸಿಲ್ವರ್ ಕಾಯಿನ್, ಬಟ್ಲು ಅಡಿಕೆ 1, ಗೋಡಂಬಿ 6, ಕೆಂಪು ಕಲ್ಲು ಸಕ್ಕರೆ, ಲಾವಂಚ ಬೇರು 1, ಅರಿಶಿಣದ ಕೊಂಬು, ಬಾದಾಮಿ 6, ಒಣದ್ರಾಕ್ಷಿ 6, ಅಕ್ಷತೆ, ಏಲಕ್ಕಿ 6, ಲವಂಗ 6. ಸ್ನೇಹಿತರೆ, ಇಷ್ಟು ಸಾಮಗ್ರಿಗಳನ್ನು ಕಳಸಕ್ಕೆ ಹಾಕಲು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ ನೀವು. ಇನ್ನು ಅಮ್ಮನವರಿಗೆ ಉಡಿಸಲು ಯಾವ ರೀತಿಯ ಸೀರೆಗಳನ್ನು ತರಬೇಕು, ಯಾವ ರೀತಿಯ ಸೀರೆಗಳನ್ನು ತರಬಾರದು ಎನ್ನುವುದನ್ನು ತಿಳಿಸುತ್ತೇನೆ, ಬರೆದುಕೊಳ್ಳಿ. ಅಮ್ಮನವರಿಗೆ ಉಡಿಸುವಂತಹ ಸೀರೆಗಳು ಗುಲಾಬಿ ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ ಮತ್ತು ಹಸಿರು ಬಣ್ಣ. ಇನ್ನು ಯಾವ ರೀತಿ ಸೀರೆಗಳನ್ನು ತರಬಾರದು ಎನ್ನುವುದನ್ನು ನೋಡಿಕೊಳ್ಳಿ. ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಅಮ್ಮನವರಿಗೆ ತರಬಾರದು, ಏಕೆಂದರೆ ಈ ಕಪ್ಪು ಮತ್ತು ನೀಲಿ ಬಣ್ಣ ನಷ್ಟವನ್ನು ತರುತ್ತದೆ. ಆದ್ದರಿಂದ ಆದಷ್ಟು ಈ ಬಣ್ಣಗಳನ್ನು ತರಬೇಡಿ. ದಯವಿಟ್ಟು ಈ ಬಣ್ಣಗಳನ್ನು ಇಷ್ಟಪಡುವುದು ನಿಮಗೆ ಮಾತ್ರ ಬಳಸಿಕೊಳ್ಳಿ. ಅಮ್ಮನವರಿಗೆ ಉಡಿಸಿ ಕಳಸವನ್ನು ಹೂಡುವುದಾಗಲಿ ಅಥವಾ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವುದಾಗಲಿ ಬೇಡ ಸ್ನೇಹಿತರೆ. ಹಾಗೆ ಮಂತ್ರವನ್ನು ಕೂಡ ಬರೆದುಕೊಳ್ಳಿ. ಈ ಮಂತ್ರವನ್ನು ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ಆಗಿ ಮಂಗಳಾರತಿ ಆದ ಮೇಲೆ 108 ಬಾರಿ ಜಪಿಸಿ. ಇದರಿಂದ ಅಮ್ಮನ ಪೂರ್ವ ಆಶೀರ್ವಾದ ಸಿಗುತ್ತದೆ. ಮಂತ್ರ ಹೀಗಿದೆ: ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ನಿಮಗೆ ಲಕ್ಷ್ಮೀ ದೇವಿಯ ಪೂರ್ಣ ಅನುಗ್ರಹ ಸಿಗುತ್ತದೆ. ಇನ್ನು ಯಾವ ದಿವಸ ನಾವು ಅಮ್ಮನ ಆರಾಧನೆ ಮಾಡಬೇಕು, ಅಂದರೆ ಕಳಸವನ್ನು ಕೂರಿಸಬೇಕು, ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಮಾಡಬೇಕು ಎಂದು ಕೇಳುವುದಾದರೆ, ನಮ್ಮ ಶಾಸ್ತ್ರಗಳ ಪ್ರಕಾರ ನಾವು 21ನೇ ತಾರೀಕಿನಲ್ಲಿ ವರಮಹಾಲಕ್ಷ್ಮಿಯ ಆಚರಣೆ ಮಾಡಬೇಕು. ಪೂರ್ಣ ಫಲ ಅಂದರೆ ಲಕ್ಷ್ಮೀ ದೇವಿಯ ಪೂರ್ಣ ಫಲ ಸಿಗಬೇಕು ಮತ್ತು ಶಾಸ್ತ್ರದ ಪ್ರಕಾರ ಪೂರ್ಣ ಸಿದ್ಧತೆಯನ್ನು ಮಾಡಬೇಕಾದರೆ 21ನೇ ತಾರೀಕೇ ಶ್ರೇಷ್ಠ. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರೂ ವಿಡಿಯೋವನ್ನು ನೋಡುತ್ತಿದ್ದರೆ 21ನೇ ತಾರೀಕೆ ನೀವು ಅಮ್ಮನವರನ್ನು ಮನೆಗೆ ಬರಮಾಡಿಕೊಳ್ಳಬೇಕು. ಎಷ್ಟೋ ಜನ ಗೊತ್ತಿಲ್ಲದವರು ಬೇಕೋ ಬೇಡವಾ ಎನ್ನುವ ರೀತಿ 28ಕ್ಕೆ ಮಾಡಿ ಅಥವಾ ಇನ್ನೊಂದು ದಿವಸ ಮಾಡಿ ಎನ್ನುತ್ತಾರೆ. ದಯವಿಟ್ಟು ಆ ತಪ್ಪುಗಳನ್ನು ಮಾಡಬೇಡಿ. ನಮ್ಮ ಶಾಸ್ತ್ರಗಳ ಪ್ರಕಾರ ನಾವು 21ನೇ ತಾರೀಕಿನಲ್ಲೇ ಅಮ್ಮನನ್ನು ಬರಮಾಡಿಕೊಳ್ಳಬೇಕು. ನಾನು ಈಗ ತಿಳಿಸಿದಂತಹ ವಸ್ತುಗಳು ಮತ್ತು ಸಾಮಗ್ರಿಗಳು ಮತ್ತು ಯಾವ ಸಮಯಕ್ಕೆ ಕೂರಿಸಬೇಕು ಲಕ್ಷ್ಮಿಯನ್ನು ಎನ್ನುವುದನ್ನು ನೋಟ್ ಮಾಡಿಕೊಳ್ಳಿ ಅಥವಾ ವಿಡಿಯೋವನ್ನು ಸೇವ್ ಮಾಡಿ. ದಯವಿಟ್ಟು ಕೆಲವು ತಪ್ಪುಗಳನ್ನು ಮಾಡಬೇಡಿ. ಮನೆಯಲ್ಲಿ
ಬೇಗ ಎದ್ದು ಮನೆಯನ್ನು ಶುದ್ಧ ಮಾಡಿ ನೀವು ಕೂಡ ಮಡಿಯಾಗಿ ಅಮ್ಮನನ್ನು ಬರಮಾಡಿಕೊಳ್ಳುವ ಸಿದ್ಧತೆ ಮಾಡಿಕೊಳ್ಳಿ. ಈ ಕೆಲವು ತಪ್ಪುಗಳು ಯಾವುದು ಎಂದರೆ, ಮನೆಯನ್ನು ಕೊಳಕಾಗಿ ಇಟ್ಟುಕೊಳ್ಳುವುದು ಬೇಡ. ಹಬ್ಬದ ಇಂದಿನ ದಿವಸವೇ ಆದಷ್ಟು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ನೋಡಿ. ಅಂದರೆ ಮನೆಯಲ್ಲಿ ಊಟ ಮಾಡಿದಂತಹ ಪಾತ್ರೆಗಳು ಅಥವಾ ಇನ್ಯಾವುದೋ ರೀತಿಯ ಗಲೀಜಾಗಿರುವಂತಹ ಕಸಗಳನ್ನು ಒಳಗಿಟ್ಟುಕೊಳ್ಳುವುದು ಬೇಡ. ಶುಕ್ರವಾರ ನೀವು ಹಬ್ಬ ಮಾಡುತ್ತೀನಿ ಎಂದರೆ ಗುರುವಾರವೇ ತಯಾರಿ ಇರಬೇಕು. ಮನೆಯನ್ನು ಅಚ್ಚುಕಟ್ಟಾಗಿ ಗುಡಿಸಿ ಸಾರಿಸಿ ಇಟ್ಟುಕೊಳ್ಳಿ. ಮತ್ತು ಬೆಳಗಿನ ಜಾವ ಕೂಡ ಮತ್ತೊಂದು ಸಾರಿ ಗುಡಿಸಿ ಸಾರಿಸಿಕೊಳ್ಳಿ. ಸಾರಿಸಿ ಆದ ನಂತರ ಪೂರ್ವ ಸಿದ್ಧತೆಯನ್ನು ಈಗೇನು ನಾನು ತಿಳಿಸಿದ್ದೀನಿ ಅಷ್ಟು ಸಾಮಗ್ರಿಗಳನ್ನು ಗುರುವಾರವೇ ತಂದುಕೊಳ್ಳಬೇಕು. ಆದರೆ ಹೂವುಗಳನ್ನು ಮಾತ್ರ ಗುರುವಾರ ತರಬೇಡಿ, ಶುಕ್ರವಾರವೇ ತೆಗೆದು ಬನ್ನಿ. ಇನ್ನು ಹೂವುಗಳ ಪಟ್ಟಿ ಹೀಗಿದೆ: ಅಮ್ಮನವರಿಗೆ ಪ್ರಿಯವಾದಂತಹ ಕಮಲದ ಹೂವುಗಳನ್ನು ತೆಗೆದು ಬನ್ನಿ, ಹಾಗೂ ಸುಗಂಧಭರಿತವಾದ ಮಲ್ಲಿಗೆ, ಕಣಗಲೆ ಮತ್ತು ತುಳಸಿಯನ್ನು ತೆಗೆದು ಬಂದು ಅಲಂಕಾರವನ್ನು ಮಾಡಿ, ಬಾಳೆ ಕಂಬಗಳನ್ನು ತಂದು, ಕಬ್ಬಿನ ಜಲ್ಲೆಗಳನ್ನು ತಂದು, ನಿಮ್ಮ ಶಕ್ತಿಗನುಸಾರ ನೀವು ಏನನ್ನು ಕೊಟ್ಟರೂ ಅಮ್ಮ ಒಪ್ಪುತ್ತಾಳೆ. ಇದರ ಜೊತೆಗೆ ಅಮ್ಮನವರಿಗೆ ಪ್ರಿಯವಾದಂತಹ ಏನಾದರೂ ಒಂದು ನೈವೇದ್ಯ, ಬೆಲ್ಲದನ್ನು ಆಗಬಹುದು ಅಥವಾ ಸಜ್ಜಿಗೆ ಎಂದರೆ ಅಮ್ಮನಿಗೆ ಪ್ರಿಯ, ಆ ಸಜ್ಜಿಗೆಯನ್ನು ಕೂಡ ನೈವೇದ್ಯವಾಗಿ ಬಳಸಬಹುದು. ಈ ರೀತಿ ಮಾಡಿಕೊಳ್ಳಿ. ಮತ್ತು ಮನೆಯಲ್ಲಿ ಹಬ್ಬದ ದಿವಸ ಕಟಕಟ ಎನ್ನುವುದು ಅಥವಾ ಜಗಳವನ್ನಾಡುವುದು ಅದನ್ನು ದಯವಿಟ್ಟು ಬಿಟ್ಟು ಬಿಡಿ. ಏಕೆಂದರೆ ಎಷ್ಟೋ ಜನ ಮನೆಗಳಲ್ಲಿ ಹಬ್ಬ ಅಥವಾ ಹರಿದಿನ ಅನ್ನುವುದನ್ನು ನೋಡುವುದಿಲ್ಲ. ಬೆಳಗ್ಗೆನೇ ಅವರ ಮನೆಗಳಲ್ಲಿ ಇದ್ದದ್ದೇ ಎನ್ನುವ ರೀತಿ ಜಗಳಗಳು ಶುರುವಾಗಿರುತ್ತವೆ. ದಯವಿಟ್ಟು ಆ ಕೆಲಸಗಳನ್ನು ಮಾಡಬೇಡಿ. ಏಕೆಂದರೆ ಅಮ್ಮನ ಅನುಗ್ರಹ ಸಿಗಲು ನಾವು ಮಾಡುವಂತಹ ಕೆಲವು ಸಣ್ಣ ಪುಟ್ಟ ತಪ್ಪುಗಳೇ ಕಾರಣ ಆಗಬಹುದು. ಅರ್ಥವಾಯಿತು ಸ್ನೇಹಿತರೆ? ಇನ್ನು ಅಮ್ಮನವರಿಗೆ ಪ್ರಿಯವಾದಂತಹ ತುಪ್ಪದ ಬತ್ತಿಗಳನ್ನು ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ ಅಮ್ಮನವರನ್ನು ಬರಮಾಡಿಕೊಳ್ಳಿ. ಪ್ರತಿಯೊಬ್ಬರ ಮನೆಯಲ್ಲೂ ಅಮ್ಮ ನಲಿದಾಡುತ್ತಾ ಬರಲಿ. ಎಲ್ಲರಿಗೂ ಕೂಡ ಈ ವರ್ಷ ಪ್ರತಿಯೊಬ್ಬರಿಗೂ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಸಿಗಲಿ. ಹಾಗೆ ಪೂಜೆಯ ಸಿದ್ಧತೆಯೊಂದಿಗೆ ನೀವು ಮಾಡುವಂತಹ ಕೆಲವು ಮಂಗಳಾರತಿ ಆಗಬಹುದು ಅಥವಾ ಆರಾಧನೆ ಆಗಬಹುದು ಅಚ್ಚುಕಟ್ಟಾಗಿರಬೇಕು. ಅಂದರೆ ಮನಸ್ಸಿಗೂ ಮತ್ತು ಅಮ್ಮನವರಿಗೂ ತೃಪ್ತಿಯಾಗಬೇಕು. ನಾವು ಮಾಡುವ ಕೆಲಸ ಮೊದಲು ನಮಗೆ ಇಚ್ಛೆ ಆಗಬೇಕು, ಅಂದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಆದ್ದರಿಂದ ನೀವು ವ್ರತ ಮಾಡುವವರು ಉಪವಾಸ ಇದ್ದರೂ ಒಳ್ಳೆಯದ್ದು, ಅಥವಾ ನಮ್ಮ ಕೈಯಲ್ಲಿ ಉಪವಾಸ ಮಾಡಲಾಗುವುದಿಲ್ಲ ಎನ್ನುವವರು ಉಪವಾಸ ಇಲ್ಲದೆ ಕೂಡ ಮಾಡಬಹುದು. ಆದರೆ ಉಪವಾಸ ಮಾಡುತ್ತೀನಿ ಎನ್ನುವವರು ನೀವೇನಾದರೂ ತಿನ್ನಲೇಬೇಕೆಂದರೆ ಎಳನೀರು ಅಥವಾ ಫಲಹಾರಗಳನ್ನು ಸೇವನೆ ಮಾಡಿಕೊಳ್ಳಿ. ಇನ್ನು ಉಪವಾಸ ಇರಲು ಸಾಧ್ಯವಿಲ್ಲ ಎನ್ನುವವರು ಆದಷ್ಟು ಬೆಳಗಿನ ಜಾವವೇ ಪೂಜೆ ಮುಗಿಸಲು ಪ್ರಯತ್ನ ಪಡಿ. ನಾನು ಮೊದಲೇ ತಿಳಿಸಿದಂತೆ ಸಂಜೆ ಸಮಯ ದಯವಿಟ್ಟು ಯಾರು ಕೂಡ ಲಕ್ಷ್ಮಿಯನ್ನು ಕೂರಿಸುವುದು ಬೇಡ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ತಿಳಿಸಿದಂಥ ಬೆಳಗಿನ ಜಾವದ ಮುಹೂರ್ತಗಳಲ್ಲೇ ಅಮ್ಮನವರನ್ನು ಕೂರಿಸಿಕೊಳ್ಳಲು ನೋಡಿ. ಬ್ರಾಹ್ಮಿ ಮುಹೂರ್ತ ಕಷ್ಟ ಆಗ್ಬೋದು. ಆದ್ದರಿಂದ ಈಗ ಕೊಟ್ಟಿದ್ದೀನಲ್ಲ ಸಮಯಗಳು, ಆ ಸಮಯಗಳನ್ನು ಲೀಸ್ಟ್ ಮಾಡಿಕೊಳ್ಳಿ ಅಥವಾ ವಿಡಿಯೋವನ್ನು ಸೇವ್ ಮಾಡಿಕೊಳ್ಳಿ. ಆ ಸಮಯದಲ್ಲಿ ಕೂರಿಸಿ ಅಮ್ಮನವರ ಆರಾಧನೆ ಮಾಡಿದರೆ ಖಂಡಿತ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ತಾಂಡವ ಹಾಡುತ್ತಾಳೆ. ಹಣದ ಅರಿವು ಎನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆ. ಅದೇ ರೀತಿ ನಾನು ಮಂತ್ರ ತಿಳಿಸಿಕೊಟ್ಟಿದ್ದೀನಲ್ಲ, ಆ ಮಂತ್ರವನ್ನು 108 ಬಾರಿ ಜಪ ಮಾಡುವುದರಿಂದಲೂ ಅಮ್ಮನವರ ಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತದೆ. ಸ್ನೇಹಿತರೆ ಇನ್ನೇನಾದರೂ ಅನುಮಾನಗಳಿದ್ದರೆ ಕಮೆಂಟ್ ಮೂಲಕ ಕೇಳಬಹುದು. ಹಾಗೆ ನೀವು ಯಾವ ದಿವಸ ವರಮಹಾಲಕ್ಷ್ಮಿಯನ್ನು ಕೂರಿಸಲು ಪೂರ್ವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೀರಾ ಎನ್ನುವುದನ್ನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಹಾಗೆ ಏನಾದರೂ ಅನುಮಾನಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಯಾರು ಕೂಡ ಹಬ್ಬದ ದಿವಸ ವಾತಾವರಣವನ್ನು ಹದಗೆಡಿಸಿಕೊಳ್ಳಬೇಡಿ. ಅಂದರೆ ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಮನೆಯ ವಾತಾವರಣವನ್ನು ಹದಗೆಡಿಸಿಕೊಳ್ಳದ ಹಾಗೆ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತ ಅಮ್ಮನವರ ಪೂರ್ಣ ಆಶೀರ್ವಾದ ಲಭಿಸುತ್ತದೆ. ವರಮಹಾಲಕ್ಷ್ಮೀ ದೇವಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ, ಹಾಗೂ ಎಲ್ಲರ ಮನೆಯಲ್ಲಿ ಹಣ ಮತ್ತು ಸಮೃದ್ಧಿ ಐಶ್ವರ್ಯ ಎನ್ನುವುದು ಹಾಲುಕ್ಕಿ ಹಾಲರಿದ ಹಾಗೆ ಅರಿಯಲಿ ಅಂತ ಅಮ್ಮನಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನುಮಾನಗಳಿಗೆ ಯಾವುದೇ ಅನುಮಾನಗಳಿದ್ದರೂ ಕಮೆಂಟ್ನಲ್ಲಿ ತಿಳಿಸಬಹುದು. ಧನ್ಯವಾದಗಳು ಸ್ನೇಹಿತರೆ.